ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಲಕ್ಷ್ಮೀ ಆರಾಮ ಸಂಚಿಕೆ ಏನಾಯಿತು ನೋಡೋಣ. ಅಂತಿಮ ಅಧ್ಯಾಯದಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕಾವೇರಿ ಗಾಬರಿಗೊಂಡು ವೈಷ್ಣವ್ ಫೋನ್ ತೊಗೊಂಬಂದು ಅದ್ರಲ್ಲಿ ನೋಡ್ತಾಳೆ. ಅದರಲ್ಲಿ ಅವ್ನು ಕಳಿಸಿರೋ ವೀಡಿಯೋ ಇರುತ್ತೆ, ಯಾರು ಕಾವೇರಿ ಮಾತಾಡಿರೋಂಥ ವೀಡಿಯೋ ಇರುತ್ತೆ. ಆ ವಿಡಿಯೋ ನೋಡಿ ಕಾವೇರಿಗೆ ಶಾಕ್ ಆಗುತ್ತೆ. ಇದಂಗೆ ಪುಟ್ಟಂಗೆ ಮೊಬೈಲ್ ಬಂತು, ಪುಟ್ಟಂಗೆ ಕೈಲಿ ಫೋನ್ ಇದ್ದರೆ ನನಗೆ ಕಷ್ಟ ಅಂತ ಹೇಳಿ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿರೋಂಥ ನೀರಿಗೆ ಆ ಫೋನ್ನ ಹಾಕ್ಬಿಡ್ತಾಳೆ. ಹಾಕಿದ ತಕ್ಷಣ ಅವಳಿಗೊಂದು ಫೋನ್ ಬರುತ್ತೆ. ಆ ಫೋನಲ್ಲಿ ಅವಳೇ ಕೇಳ್ತಾರೆ, ನೀನು ಆ ಫೋನ್ನ ಹಾಳು ಮಾಡಿಬಿಟ್ರೆ ನಂಗೆ ಹೇಳೋಕ್ಕೆ ಗೊತ್ತಿಲ್ವ, ನಾನು ಹೇಳ್ತೀನಿ ನಿನ್ನ ಮಗನಿಗೆ ಅಂತ ಹೇಳ್ತಾರೆ. ಅದಕ್ಕೆ ಅದು ಕಾವೇರಿ ಕೇಳ್ತಾಳೆ, ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವನು ನಾನು ಹೇಳಿದ ಜಾಗಕ್ಕೆ ನೀನು ಬರಬೇಕು ಅಂತ ಹೇಳ್ತಾಳೆ. ಆಗ ಕಾವೇರಿ ಆ ಜಾಗಕ್ಕೆ ಹೊರಡೋಕ್ಕೆ ಸಿದ್ಧ ಆಗ್ತಾಳೆ. ರೆಡಿ ಆಗಬೇಕಾದ್ರೆ ಕಾವೇರಿ ಬರಬೇಕಾದ್ರೆ ಗೊತ್ತಾಗದೆ, ನಾನು ಅವತ್ತು ಡೋರ್ ಮಾರಿಸ್ಕೊಂಡು ಕೀರ್ತಿ ಕರೆದಾಗ ಬಂದನಲ್ಲ ಅದೇ ಜಾಗ ಇದು, ಈ ವಯಸ್ಸಲ್ಲಿ ನಾನು ಇಲ್ಲಿ ಹತ್ಕೊಂಡು ಇಷ್ಟು ಕಷ್ಟ ಪಡ್ಕೊಂಡು ಬರ್ತಾಯಿದ್ದೀನಲ್ಲ ಅಂತ ಅಂದ್ಕೊಂಡು ಕಾವೇರಿ ಪಶ್ಚಾತ್ತಾಪದಿಂದ ಬರ್ತಿರ್ತಾಳೆ. ಪಶ್ಚಾತ್ತಾಪ ಅನ್ನೋದಕ್ಕಿಂತ ವಿಧಿ ಇಲ್ದಲೆ ಅಲ್ಲಿಗೆ ಬರ್ತಾಳೆ. ಕಾವೇರಿ ಅನ್ಕೋತಾಳೆ, ನಾನು ಈ ವಯಸ್ಸಲ್ಲಿ ನಾನು ಎಷ್ಟು ಕಷ್ಟ ಪಡ್ಕೊಂಡು ಬರೋಂಗೆ ಮಾಡ್ತಿದ್ದಾನೆ, ಅದು ಯಾರು ಅಂತ ನಂಗೆ ಒಂದು ಸಲ ಸಿಗಲಿ, ಅವ್ನಿಗೆ ಗತಿ ಕಾಣಿಸಿಲ್ಲ ಅಂದರೆ ಕೇಳಿ ನಾನು ಗತಿ ಕಾಣಿಸ್ತೀನಿ ಅಂತ ಕಾವೇರಿ ಹೇಳ್ತಾಳೆ. ಕಾವೇರಿ ಅನ್ಕೋತಾಳೆ, ನಂಗೆ ಒಂದು ಸಲ ಅವ್ನ ಕೈ ಸಿಗಲಿ, ನಾವು ಎಲ್ಲರೂ ಬಂದು ಇಲ್ಲೇ ಸಾಯ್ಬೇಕಾ, ಈ ಬೆಟ್ಟದ ಮೇಲೆ ಬಂದು ನನ್ನ ಕೈಲಿ ಸಾಯ್ತಾರೆ ಅಂತ ಕಾವೇರಿ ಅನ್ಕೊಂಬರ್ತಾಳೆ. ಕಾವೇರಿ ಮೇಲೆ ಬಂದು ನೋಡೋ ಅಷ್ಟರಲ್ಲಿ ಅವಳು ತೋರಣ ಕಟ್ಟಿರೋ ಮಂಟಪ ರೆಡಿ ಇರುತ್ತೆ. ಆ ಮಂಟಪ ನೋಡಿ, ಅವತ್ತು ಕೀರ್ತಿ ನಾನು ಬಂದಾಗ ಕೀರ್ತಿಗೆ ಮಂಟಪ ಕಟ್ಟಿದ್ದೆ, ಮಂಟಪ ಇವತ್ತಂಗೆ ಇಲ್ಲಿಗೆ ಬಂತು, ಇದನ್ನು ಯಾರು ಈ ಮಂಟಪನ ಇವತ್ತು ಕಟ್ಟಿರೋದು ಅಂತ ಕಾವೇರಿಗೆ ಶಾಕ್ ಆಗುತ್ತೆ. ಆ ಕಾವೇರಿ ಅನ್ಕೋತಾಳೆ, ಅವತ್ತು ಕೀರ್ತಿ ದಿನದಿಂದ ಅದೇ ಮಂಟಪ ಅದೇ ಥರ ಇದೆಯಲ್ಲ, ಇದನ್ನು ಯಾರು ಹಿಂಗೆ ಕಟ್ಟೋದಕ್ಕೆ ಸಾಧ್ಯ, ಏನಾಗ್ತಾಯಿದೆ ಇಲ್ಲಿ ಅಂತ ಕಾವೇರಿಗೆ ಅರ್ಥ ಆಗೋ ಅಷ್ಟರಲ್ಲಿ ಅಲ್ಲಿ ನೋಡಿದ್ರೆ ಹಿಂದೆಗಡೆ ತಿರ್ಕೊಂಡು ಲಕ್ಷ್ಮಿ ನಿಂತಿರ್ತಾಳೆ. ಲಕ್ಷ್ಮಿ ನಿಂತಿರೋದನ್ನ ನೋಡಿ, ಅವತ್ತು ಕೀರ್ತಿ ಇದೇ ಥರ ರೆಡಿಯಾಗಿದ್ಲಲ್ಲ, ಕೀರ್ತಿ ರೆಡಿಯಾಗಿರೋದು ಬದಲು ಇದ್ಯಾರು ಇಲ್ಲಿ ನಿಂತಿರೋದು ಅಂತ ಗೊತ್ತಾಗ್ದಲೆ ಕಾವೇರಿ ಕರೆದಾಗ ಲಕ್ಷ್ಮಿ ತಿರುಗಿದಾಗ ಕಾವೇರಿಗೆ ಶಾಕ್ ಆಗುತ್ತೆ. ನೀನೇನು ಮಾಡ್ತಿದ್ಯಾ ಅಲ್ಲಿ, ನೀನು ಯಾಕೆ ಮದುವೆ ಹುಡುಗಿ ವೇಷದಲ್ಲಿ ಬಂದು ಇಲ್ಲಿ ನಿಂತಿದ್ಯಾ, ನಿನಗೇನು ತಲೆಗೆಲೆ ಕೆಟ್ಟಿದ್ಯಾ ಅಂತ ಕಾವೇರಿ ಲಕ್ಷ್ಮಿ ಕೇಳ್ತಾಳೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಇರಿ ಎಲ್ಲ ಮಾತಾಡೋಣ, ಇವತ್ತು ನನ್ನ ದಿನ ಬಂದಿದೆ, ಇವತ್ತು ನನಗೆ ಸುದಿನ ಬಂದಿದೆ, ನಾನು ಇವತ್ತು ನಿಮ್ಮ ಮಗನ ಮದುವೆ ಆಗುವಂಥ ದಿನ ಬಂದಿದೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಏನು ನಿನಗೇನು ತಲೆಗೆಲೆ ಕೆಟ್ಟಿದ್ಯಾ, ಏನು ವೈಷ್ಣವನ ನೀನು ಮದುವೆ ಆಗ್ತೀಯಾ, ಅದು ಎಂದಿಗೂ ಸಾಧ್ಯ ಇಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ ಅಂತ ಕಾವೇರಿ ಹೇಳ್ತಾಳೆ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ನೋಡಿ ನಿನ್ಗೆ ಯಾರು ನೀವೇ ಮಾಡಿಸ್ತೀರಾ ಮದುವೆನ ಅಂತಾಳೆ. ನಾನು ಯಾಕೆ ನಿನ್ನ ಮದುವೆ ಮಾಡಿಸ್ತೀನಿ, ನಾನು ಮಾಡಿಸೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ನೀವೇ ಮಾಡಿಸ್ತೀರಾ, ಹಾಗೆ ಮಾಡಿಸ್ಲೇಬೇಕು ಆಂಟಿ ಅಂತ ಹೇಳ್ತಾಳೆ. ನೀವೇ ಮಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ ಅವಳು ನಂಬೋದಿಲ್ಲ, ನಂಬೋಕ್ಕೆ ತಯಾರಿರಲ್ಲ. ಆವಾಗ ನೀನೇನು ಆಟ ಆಡ್ತಿದ್ಯಾ, ಇದೆಲ್ಲ ನನ್ನ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಸಾಧ್ಯ ಆಗುತ್ತೆ ಆಂಟಿ ಅಂತ ಇನ್ನೊಂದು ಧ್ವನಿ ಬರುತ್ತೆ. ಅಲ್ಲಿ ನೋಡಿದೆ ಅಷ್ಟರಲ್ಲಿ ಕೀರ್ತಿನೂ ಮದುವೆ ಹುಡುಗಿಯಾಗಿ ರೆಡಿಯಾಗಿ ನಿಂತಿರ್ತಾಳೆ. ಆಗ ಹಾಯ್ ಅಂತ ಮಾಡ್ತಾಳೆ ಕೀರ್ತಿ. ಅದು ಕಾವೇರಿ ಅವಳನ್ನ ನೋಡಿ ಶಾಕ್ ಆಗ್ತಾಳೆ. ಕಾವೇರಿ ಕೀರ್ತಿನ ಕೇಳ್ತಾಳೆ, ನಿನಗೆ ತಲೆ ಸರಿ ಹೋಯ್ತಾ, ನಿನಗೆಲ್ಲ ನೆನಪು ವಾಪಸ್ ಬಂತು, ಅದು ಹೆಂಗೆ ಬರೋಕ್ಕೆ ಸಾಧ್ಯ, ನಿನಗೆ ಯಾರು ನೆನಪು ಇರಲಿಲ್ವಲ್ಲ, ನಿನಗೆ ಹೆಂಗೆ ಇದೆಲ್ಲ ನೆನಪು ಬಂತು ಅಂತ ಕೀರ್ತಿನ ಕೇಳ್ತಾಳೆ. ಕೀರ್ತಿ ಅಲ್ಲಿಂದ ಬಂದು ಎಲ್ಲ ನೆನಪು ಬಂದಿದೆ ಆಂಟಿ, ನಿಮ್ಗೊಂದು ಒಳ್ಳೆ ದಿನ ತರಬೇಕಲ್ಲ, ಹಾಗಾಗಿ ನನಗೆಲ್ಲ ನೆನಪು ಬಂದಿದೆ ಅಂತ ಹೇಳ್ತಾಳೆ. ಕೀರ್ತಿ ನೋಡಿ ಆಂಟಿ, ನೀವೇ ನನ್ನ ಮದುವೆ ಮಾಡಿಸ್ಬೇಕು, ಅವತ್ತು ಹೇಳಿದ್ರಲ್ಲ ನಾನು ವೈಷ್ಣವ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ, ಇವಾಗ ಮಾಡಿಸಿ ಅಂತ ಕೀರ್ತಿ ಇಟ್ಕೋತಾಳೆ. ಕಾವೇರಿ, ನಿಮ್ಮಿಬ್ರಿಗೇನು ತಲೆಗಿಲೆ ಕೆಟ್ಟಿದೆಯಾ, ಇಬ್ಬರು ಮದುವೆ ಆಗೋ ಹುಡುಗಿ ವೇಷದಲ್ಲಿ ಬಂದು ನಿಂತಿದ್ದೀರಲ್ಲ, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ನನಗೆ ಮನೇಲಿ ಮಾಡಬೇಕಾಗಿರೋಂಥ ತುಂಬ ಕೆಲಸ ಇದೆ, ಅದನ್ನೆಲ್ಲ ಬಿಟ್ಟು ನಿಮ್ಮಿಂದೆ ಬಂದು ನಿಂತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ, ನೀವಿಬ್ಬರಿಗೆ ತಲೆ ಕೆಟ್ಟಿರಬೇಕು, ಅದಕ್ಕೆ ಇದನ್ನೆಲ್ಲ ಮಾಡಿದ್ದೀರಾ, ಆಟ ಆಡ್ತಿದ್ದೀರಾ ಇಬ್ಬರು ನನ್ನ ಹತ್ರ ಆಟ ಆಡಬೇಡಿ, ನನ್ನ ಹತ್ರ ಆಟ ಆಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಕಾವೇರಿ ನಗ್ತಾಳೆ. ಆಗ ಕೀರ್ತಿ ಹೇಳ್ತಾಳೆ, ನೀವು ಮಾಡಿರೋದೆಲ್ಲ ಸತ್ಯ ನಮ್ಮ ಹತ್ರ ಇದೆ, ನೀವೇ ಒಪ್ಕೊಂಡಿರೋ ಸತ್ಯನೂ ನಮ್ಮ ಹತ್ರ ಇದೆ ಅಂತ ಹೇಳ್ತಾಳೆ. ಆಗ ಕಾವೇರಿ ಲಕ್ಷ್ಮಿನ ಪ್ರಶ್ನೆ ಮಾಡ್ತಾಳೆ, ಯಾರು ನಿನಗೆ ಆ ವಿಡಿಯೋ ಕೊಟ್ಟಿದ್ದು, ನಿಂಗೆ ಹೆಂಗೆ ಸಿಕ್ತು ಆ ವಿಡಿಯೋನ, ಯಾರು ಕೊಟ್ಟಿದ್ದು ಹೇಳು ಅಂತ ಲಕ್ಷ್ಮಿನ ಪ್ರಶ್ನೆ ಮಾಡ್ತಾಳೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಅವತ್ತು ನಾನು ನೃತ್ಯ ಮಾಡಬೇಕಾದ್ರೆ ದೇವಸ್ಥಾನದಲ್ಲಿ ಕೀರ್ತಿಗೆ ನಾಳೆ ನೆನಪು ಬರುತ್ತೆ, ನೆನಪು ಬಂದಾಗ ಕೀರ್ತಿ ಸಾಯಿಸೋಕ್ಕೆ ಅಂತ ಕಾವೇರಿನ ಸಾಯಿಸಲೇಬೇಕು ಅಂತ ಹೋಗ್ತಾಳೆ. ನಿನ್ನ ಜೀವನ ಹಾಳು ಮಾಡಿರೋಳು ಇನ್ಮೇಲೆ ಬದುಕಿರೋಕ್ಕೊಳಗೆ ಅರ್ಹತೆ ಇಲ್ಲ ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾಳೆ, ಒಂದೇ ಸಲ ನೀನು ಅವ್ರನ್ನ ಸಾಯಿಸ್ಬಿಟ್ರೆ ಎಲ್ಲ ಸತ್ಯಗಳು ಸತ್ತೋಗುತ್ತೆ, ಅವ್ರ ನಿಜ ರೂಪನ ಜಗತ್ತಿಗೆ ಬಯಲು ಮಾಡಬೇಕಂದ್ರೆ ನೀನು ಸಮಾಧಾನವಾಗಿರಬೇಕು, ಅವ್ರು ಬದುಕಿರಬೇಕು, ಆವಾಗಲೇ ನಾವು ಇದನ್ನು ಮಾಡೋದಕ್ಕಾಗೋದು ಅಂತ ಲಕ್ಷ್ಮಿ ಹೇಳ್ತಾಳೆ. ಲಕ್ಷ್ಮಿ ಏನು ಹೇಳ್ತಾಳೆ, ನಾನಕ್ಕೊಂದು ಉಪಾಯ ಮಾಡಿದ್ದೀನಿ, ಇರು ಒಂದು ನಿಮಿಷ ಅಂತ ಹೋಗಿ ಫೋನ್ ತೊಗೊಂಬಂದು ಕೀರ್ತಿಗೆ ಫೋನ್ ತೋರಿಸ್ತಾಳೆ. ಆ ಫೋನಲ್ಲಿ ಚಿಂಗಾರಿಗೆ ಹೇಳಿ ಅವಳು ನಿಜ ಸತ್ಯನ ರೆಕಾರ್ಡ್ ಮಾಡಿರೋಂಥ ವೀಡಿಯೋನ ತೋರಿಸ್ತಾಳೆ. ಕೀರ್ತಿ ಅದನ್ನು ನೋಡಿ ಖುಷಿ ಪಡ್ತಾಳೆ. ಇದು ಲಕ್ಷ್ಮಿ ಮಾಡಿರೋ ಪ್ಲ್ಯಾನ್. ಲಕ್ಷ್ಮಿ ಅದನ್ನು ಮಾಡಿ ವೀಡಿಯೋನ ತೊಗೊಂಡಿರ್ತಾಳೆ. ಇದನ್ನು ಕೇಳಿ ಕಾವೇರಿಗೆ ಶಾಕ್ ಆಗುತ್ತೆ. ಇದನ್ನೆಲ್ಲ ಚಿಂಗಾರಿಯಿಂದ ಇವಳು ಲಕ್ಷ್ಮಿ ತೊಗೊಂಡಿದ್ದ ಅಂತ ಲಕ್ಷ್ಮಿ ಕಡೆ ಸಿಟ್ಟದಿಂದ ನೋಡ್ತಿರ್ತಾಳೆ. ಮುಂದೇನಾಗುತ್ತೆ ನೋಡೋಣ.